ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಗ್ಯಾಸ್ ತುಂಬಾನೇ ಬೇಗ ಖಾಲಿ ಆಗ್ತಿದೆ ಅನ್ನೋರ್ಗೋಸ್ಕರ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಈ ರೀತಿ ಮಾಡಿದ್ದಾದ್ರೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗೋದಿಲ್ಲ ಬೇಗ. ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ನೋಡಿ. ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಈ ರೀತಿ ಶಾಲ್ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ಆ ಶಾಲ್ ನ ನಾವು ಚಳಿಗಾಲದಲ್ಲಿ ಹಾಕೊಂತೀವಿ, ಅದು ಯಾವ ರೀತಿ ಹಾಕೊಂಡ್ರು ಬಿದ್ದೋಗ್ತಾ ಇರುತ್ತೆ, ಓಪನ್ ಆಗ್ಬಿಡುತ್ತೆ. ಅದು ಓಪನ್ ಆಗ್ದಿರಾ ಹಾಗೆ ಇರ್ಬೇಕಾದ್ರೆ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ನೀವು ಕತ್ತತ್ರ ಈ ರೀತಿ ಸುತ್ಕೊಬೇಕಾಗತ್ತೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಲೂಸ್ ಆಗಿ, ನಿಮ್ಗೆ ಎಷ್ಟು ಲೂಸ್ ಆಗ್ಬೇಕೋ ಅಷ್ಟು ನೋಡ್ಕೊಂಡು ಸುತ್ಕೊಂಬಿಡಿ. ಇನ್ನು ಉದ್ದ ಶಾಲ್ ಇದೆ ಅಂದ್ರೆ ದೊಡ್ಡದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಅಲ್ಲಿ ಪಿನ್ ಹಾಕೊಬೇಕಾಗತ್ತೆ ಫ್ರೆಂಡ್ಸ್. ಕೆಳಗಡೆ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ದೊಡ್ಡವ್ರಿಗೆ ನೀವು ಈ ರೀತಿ ಮಾಡ್ಕೊಳ್ಳಿ. ನಾನು ಮಗು ಮೇಲೆ ತೋರಿಸ್ತಿದ್ದೀನಿ ಅಷ್ಟೇ. ಮತ್ತೆ ನೋಡಿ, ಈ ಕಡೆ ಕೈ ಹತ್ರನೂ ಅಷ್ಟೇ ಸೇಮ್ ಇದೇ ತರ ಸೇಮ್ ಇಲ್ಲಿ ಪಿನ್ ಹಾಕೊಂಬಿಡಿ. ಒಳಗಡೆಯಿಂದ ಪಿನ್ ಕಾಣಿಸ್ದಿರ ನೀವು ಒಳಗಡೆ ಹಾಕೊಳ್ಳಿ. ನಾನು ಹಾಗೆ ಮೇಲೇನೆ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಹಾಕಿದ್ದಾದ್ಮೇಲೆ ನೀವೇ ನೋಡ್ಬೋದು, ಹಿಂದೆ ಮುಂದೆ ಎರಡು ಕಡೆನೂ ಕವರ್ ಆಗುತ್ತೆ. ಮತ್ತೆ ಮುಂದೆ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಅಲ್ಲಿ ರಬ್ಬರ್ ಬ್ಯಾಂಡ್ ಬಂದ್ಬಿಟ್ಟು ನಾನು ಬಟನ್ ತರ ಅಲ್ಲಿ ರಬ್ಬರ್ ಬ್ಯಾಂಡ್ ನ ಹಾಕೊಂಡಿದ್ದೀನಿ. ನೀವು ಡಿಸೈನ್ ಆಗಿ ಯಾವ್ದಾದ್ರು ಬಟನ್ ಇದ್ರು ಸಹ ನೀವು ಮಧ್ಯದಲ್ಲಿ ಹಾಕೊಬಹುದು. ಆ ರೀತಿ ನೋಡಿ, ನೀವೇ ನೋಡ್ಬೋದು, ಹಿಂದೆ ಮುಂದೆ ಎಲ್ಲೂನು ಅದು ಬಿದ್ದೋಗೋದಿಲ್ಲ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಅದೇ ತರ ನೋಡಿ, ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತೇನೆ. ಹಳೆ ಟಿ ಶರ್ಟ್ ಯಾವ್ದೇ ಇದ್ರು ಅದನ್ನ ಹಿಂದೆ ಹಾಕ್ಬಿಡ್ತೀವಿ. ಖಂಡಿತ ಅದನ್ನ ಹಿಂದೆ ಹಾಕ್ಬೇಡಿ. ನೋಡಿ, ನಾನು ಮಾಡ್ತಿದ್ದೀನಲ್ಲ ಈ ರೀತಿ ಮಾಡಿದ್ದಾದ್ರೆ ನೀವು ಅದನ್ನ ಸಹ ಮತ್ತೆ ಬಳಸ್ಬೋದು. ನೋಡಿ, ನಾನು ಇಲ್ಲಿ 10 ಇಂಚಿಗೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದಾದ್ಮೇಲೆ ನೋಡಿ, ಸೇಮ್ ಅಷ್ಟೇ ಇದೇ ತರ ಇಲ್ಲಿನೂ ಸೇಮ್ ಅದೇ ಅಳತೆಯಲ್ಲೇ ನಾನು ಸೇಮ್ ತಗೊಳ್ತಾ ಇದೀನಿ. ನೋಡಿ, ನೀವೇ ನೋಡ್ಬೋದು, ನಾನು ತೋರಿಸಿದ್ದೀನಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಪೂರ್ತಿ ಇದನ್ನ ಸ್ಕ್ವೇರ್ ತರ ಕಟ್ ಮಾಡ್ಕೊಂಬಿಡಿ. ಅಂದ್ರೆ ನೀವು ಲೆಂತ್ ನೋಡ್ಕೊಬೇಕಾಗತ್ತೆ. ಅಗಲ ಇನ್ನೂ ಬೇಕಾದ್ರೆ ಇನ್ನೂ ಮಾಡ್ಕೋಬಹುದು, ಉದ್ದ ಬೇಕಾದ್ರೂ ನೀವು ಮಾಡ್ಕೊಬಹುದು. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಇವೆರಡನ್ನ ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಎರಡು ಬಟ್ಟೆನ ಬಳಸ್ಬಿಟ್ಟು ನಾನು ಯಾವ ರೀತಿ ಇದನ್ನ ನೀವು ಮತ್ತೆ ಬಳಸ್ಬೋದು ಅಂತ ತೋರಿಸ್ತಿದ್ದೀನಿ. ಈ ರೀತಿ ಮಧ್ಯಕ್ಕೆ ಮಡ್ಚ್ಕೊಂಬಿಡಿ. ಮಡ್ಚಿದಾದ್ಮೇಲೆ ನೋಡಿ, ನಾನು 5.5 ಇಂಚ್ಗೆ ನಾನು ಇದನ್ನ ಗ್ಯಾಪ್ ತಗೊಳ್ತಾ ಇದೀನಿ. 5.5ಗೆ ನೋಡಿ, 5.5 ಇಂಚ್ ಅಷ್ಟೊತ್ತಿಗೆ ನಾನು ಆ ಕಡೆಯಿಂದ 5.5ಗೆ ನಾನು ಗ್ಯಾಪ್ ತಗೊಳ್ತಾ ಇದೀನಿ. ತಗೊಂಡ್ಬಿಟ್ಟು ನೋಡಿ, 5.5 ಮತ್ತೆ 1 ಇಂಚ್ಗೆ ತಗೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಪೂರ್ತಿ ಕೆಳಗಡೆವರೆಗೂ ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಕ್ರಾಸ್ ಆಗ್ಬೇಕು ಅಲ್ಲಿ ಮಾತ್ರ. ಮತ್ತೆ ಅದಾದ್ಮೇಲೆ ಇದನ್ನ ಇಲ್ಲಿಗೆ ಕಟ್ ಮಾಡ್ಕೊಂಬಿಡಿ. ನೀವು ಸೇಮ್ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ನೀವು ಸೇಮ್ ಯಾವ ರೀತಿ ಮಾರ್ಕ್ ಮಾಡಿದಿರೋ ಅಷ್ಟು ಮಾತ್ರ. ನಿಮ್ಗೆ ಅಗಲ ಎಷ್ಟು ಬೇಕಂತ ನೋಡ್ಕೊಂಡು ಅದನ್ನ ಅಗಲ ಇನ್ನೂ ಜಾಸ್ತಿ ಕಮ್ಮಿ ಮಾಡ್ಕೊಬಹುದು. ನಾನು ಇಷ್ಟು ಬೇಕಾಗತ್ತೆ ಅಂತ ನೋಡಿ ನಾನು ಈ ರೀತಿ ಮಾಡ್ಕೊಳ್ತಾ ಇದೀನಿ. ನೋಡಿ, ಕಟ್ ಮಾಡಿದ್ದಾಯ್ತು. ನಾನು ಎಲ್ಲಿ ಕಟ್ ಮಾಡಿದ್ದೀನೋ ಅಲ್ಲಿ ಫೋಲ್ಡ್ ಮಾಡ್ಬಿಟ್ಟು ನೋಡಿ ಈ ರೀತಿ ಹೊಲಿಗೆನ ನಾನು ಹಾಕ್ಕೊಳ್ತಾ ಇದೀನಿ. ಸೈಡ್ಗೆ ನೋಡಿ, ನಾನು ಯಾವ ರೀತಿ ಕ್ರಾಸ್ ಆಗಿ ನಾನು ಫೋಲ್ಡ್ ಮಾಡಿದ್ದೀನೋ ಅದೇ ಕಟ್ ಮಾಡಿದ್ದೀನೋ ಅದೇ ತರ ನಾನು ಹೊಲಿಗೆನ ಹಾಕ್ಕೊಳ್ತಾ ಇದೀನಿ. ಎರಡೂ ಕಡೆ ನೋಡಿ ಸೇಮ್ ಅದೇ ತರ ಹೊಲಿಗೆನ ನಾನು ಇದನ್ನ ಹಾಕ್ಕೊಳ್ತಾ ಇದೀನಿ. ನಾನು ಫೋಲ್ಡ್ ಮಾಡಿ ಕಟ್ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಎರಡೂ ಕಡೆನೂ ಹಾಕಿದ್ದಾಯ್ತು ಹೊಲಿಗೆ. ಮತ್ತೆ ಕೆಳಗಡೆ ಭಾಗ ಇದೆ ಅಲ್ಲ, ಮೇಲೆ ನಾವು ಜಾಯಿನ್ ಮಾಡಿರೋ ನಾವು ಫೋಲ್ಡ್ ಮಾಡಿ ಹೊಲ್ದಿದೀವಲ್ಲ, ಅಲ್ಲಿ ಮೇಲೆ ಭಾಗನ ನಾನು ಹೊಲ್ಕೊಂಡ್ಬಿಟ್ಟೆ. ಹೊಲ್ದಿದ್ದಾದ್ಮೇಲೆ ನೋಡಿ ಈ ರೀತಿ ಸೇಮ್ ಮತ್ತೆ ಸೈಡ್ ಅಲ್ಲಿ ನೋಡಿ ಗ್ಯಾಪ್ ಬಿಟ್ಬಿಟ್ಟು ಆ ಸೈಡ್ ಸಹ ನಾನು ಹೊಲ್ಕೊಂಡ್ಬಿಟ್ಟೆ. ನೋಡಿ, ಸೇಮ್ ನಾವು ಹೊಲ್ದಿರೋ ಹತ್ರ ಬಿಟ್ಬಿಟ್ಟು ಅಲ್ಲಿ ಕೆಳಗಡೆ ಭಾಗನ ಹೊಲ್ಕೊಂಡ್ಬಿಟ್ಟೆ. ಹೊಲ್ದಿದ್ದಾದ್ಮೇಲೆ ಮತ್ತೆ ಮಧ್ಯಕ್ಕೆ ಈ ರೀತಿ ಅಂದ್ಬಿಟ್ಟು ಕೆಳಗಡೆ ಭಾಗನ ಸೇಮ್ ಅದೇ ತರ ಹೊಲ್ಕೊಂಡ್ಬಿಟ್ಟಿದೀನಿ. ನೋಡಿ, ಈಗ ಒಂದು ಒಳ್ಳೆ ಸಾಕ್ಸ್ ರೆಡಿ ಆಯ್ತು ಇಲ್ಲಿ. ಮತ್ತೆ ನೋಡಿ, ನಾವು ಫಿಂಗರ್ ಗ್ಯಾಪ್ ನ ಬಿಟ್ಬಿಟ್ಟು ನಮ್ಮ ಫಿಂಗರ್ಗೆ ಯಾವ ರೀತಿ ಒಳಗೆ ಸೇರ್ಸಕ್ಕಾಗುತ್ತೋ ಅಷ್ಟನ್ನ ಗ್ಯಾಪ್ ತಗೊಂಡು ನಾನು ಸೇಮ್ ಅದೇ ತರ ನಾನು ಹೊಲ್ದಿಟ್ಕೊಂಡಿದೀನಿ. ಇದನ್ನ ಸೇಮ್ ಹೊಲ್ದಿದ್ದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದನ್ನ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಸೇಮ್ ಪೂರ್ತಿ ಎಕ್ಸ್ಟ್ರಾ ಏನಿದ್ರೆ ಅದನ್ನೆಲ್ಲ ಕಟ್ ಮಾಡ್ಬಿಡಿ. ನೋಡಿ, ಚಳಿಗಾಲದಲ್ಲಿ ಈ ರೀತಿ ಬೆಚ್ಚಗೆ ಸಾಕ್ಸ್ ಮೇಲೆ ನೀವು ಇದನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಮನೆಯಲ್ಲಿ ಚಪ್ಪಲಿ ಹಾಕಕ್ಕೆ ಇಷ್ಟಪಡದೇ ಇರೋರು ಸಾಕ್ಸ್ ಹಾಕೊಂಡ್ಬಿಟ್ಟು ಈ ರೀತಿ ಹಾಕೊಂಡ್ರೆ ತುಂಬಾ ಬೆಚ್ಚಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿ, ಗ್ಯಾಸ್ ಖಾಲಿ ಆಗೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ಹಾಲ್ ಅಥವಾ ಬೇಗ ಬೇಗ ಬಿಸಿನೀರು ಮಾಡ್ಕೊಬೇಕಾಗಿರುತ್ತೆ, ಅಥವಾ ಬೇರೆ ಏನಾದ್ರೂ ಅರ್ಜೆಂಟಾಗಿ ಅಡುಗೆ ಮಾಡ್ಬೇಕಾಗಿರುತ್ತೆ. ಗ್ಯಾಸ್ ತುಂಬಾ ಕಡಿಮೆ ಈ ರೀತಿ ಉಳಿತಾ ಇರುತ್ತೆ. ಗ್ಯಾಸ್ ಆಗೋಗೋ ಟೈಮಲ್ಲಿ ನೀವು ಈ ರೀತಿ ಮಾಡಿದ್ದೆ ಆದ್ರೆ ಹಾಲು ನೀರು ಏನ್ ಬೇಕಾದ್ರೂ ನೀವು ಬಿಸಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಒಂದು ಚಕ್ಕೆದ ಪೀಸ್ ಚಿಕ್ಕದು ನೋಡಿ, ಸಣ್ಣಗೆ ಈ ರೀತಿ ಪೀಸಸ್ ಬರುತ್ತಲ್ಲ, ಇದನ್ನ ನೀವು ಎಮರ್ಜೆನ್ಸಿ ಮನೆಯಲ್ಲಿ ಇಟ್ಕೊಂಡಿರಿ. ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಆಗೋಗ್ತಾ ಇದೆ ಅನ್ನೋವಾಗ ನೋಡಿ ಈ ರೀತಿ ಇಡೋದ್ರಿಂದ ಬೇಗ ಬಿಸಿ ಆಗ್ಬಿಡುತ್ತೆ. ಗ್ಯಾಸ್ ಆಗೋಗೋ ಮುಂಚೆನೆ ನೋಡಿ, ನೀರ್ ಇರ್ಬೋದು ಏನೇ ಇರ್ಬೋದು ನೋಡಿ, ತುಂಬಾನೇ ಗ್ಯಾಸ್ ಕಮ್ಮಿ ಆಗ್ಬಿಟ್ಟಿತ್ತು. ಆಗ ನಾನು ಚಕ್ಕೆ ಪೀಸ್ ಇಟ್ಬಿಟ್ಟು ನೋಡಿ ನೀರ್ನ ಕುದಿಸ್ಕೊಂಡೆ. ನೀರ್ ಜೊತೆ ಹಾಲು ಸಹ ನೀವು ಇದರಲ್ಲಿ ಕುದಿಸ್ಕೊಬಹುದು.
ನೋಡಿ ಈ ರೀತಿ ಪೀಸಸ್ನ ಇಟ್ಬಿಟ್ರೆ ಸಾಕು, ಬೇಗ ಬಿಸಿ ಆಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಲನ್ನ ಹಾಗೆ ಇಟ್ಬಿಟ್ರೆ ಅಂತೂ ಒಡೆದೋಗ್ಬಿಡುತ್ತೆ. ಹಾಗೆ ಇಡ್ದಿರಾ ನೀವು ಎಮರ್ಜೆನ್ಸಿಗೆ ಬಿಸಿ ಮಾಡಿ ಇಡಬೇಕಂದ್ರೆ ಈ ರೀತಿ ಮಾಡಿ ಇಡಿ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.